ಪೌರರಾಗಿರ್ತಕ್ಕಂಥ ಸುಮಂಗಲಿ ಕೇಶವಮೂರ್ತಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀವಿ. ಅವರಿಗೆ ಪುಷ್ಪವನ್ನು ನೀಡುವುದರ ಮುಖಾಂತರ ಹಾಗೆ ನಮ್ಮ ಮಂಜುನಾಥ್ ರಾಜ್ ಸರ್, ಹಾಗೆ ಮಂಜುನಾಥ್ ಸರ್ ನಮ್ಮ ಸುಬ್ರಹ್ಮಣ್ಯನಗರ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ಕೇಶವಣ್ಣ ಅವರು, ನಮ್ಮ ಕೇಶಮೂರ್ತಿ ಅಣ್ಣ ಅವರು ದಯಮಾಡಿ ಬರಬೇಕು. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ರೀತಿಯಲ್ಲೂ ನಮಗೆ ಮಾರ್ಗದರ್ಶಕರು. ಹಾಗೆ ನಮ್ಮ ಕರ್ನಾಟಕ ಖಾಸಗಿ ವಾಹನ ಚಾಲಕರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಟರಾಜ್ ಶರ್ಮಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ಅಧ್ಯಕ್ಷರಾದಂಥ ಮಂಜುನಾಥ್ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮುಖಾಂತರ ಬರಮಾಡಿ. ಹಾಗೆ ನಮ್ಮ ಒಕ್ಕೂಟ ಸಾಕಷ್ಟು ಒಂದು ನಿಯಮಿತವಾದಂಥ ಹೋರಾಟದಲ್ಲಿ ಚಾಲಕರನ್ನ ಕಾಪಾಡಿಕೊಳ್ತಾ ಬರ್ತಿದೆ. ಆ ನಿಟ್ಟಿನಲ್ಲಿ ಒಕ್ಕೂಟಕ್ಕೆ ಸರ್ವ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸಾಕಷ್ಟು ಸಂಘಟನೆಗಳಿದ್ದಾವೆ. ಅದರಲ್ಲಿ ನಮ್ಮ ಪೀಸ್ ಆಟೋ ಸಂಘಟನೆಯ ರಘುನಾರಾಯಣಗೌಡ ಬಂದರೆ ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ. ಹಾಗೆ ನಮ್ಮ ನೊಂದ ಚಾಲಕರ ವೇದಿಕೆಯ ಗೂಡ್ಸ್ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರಾಜೂರವರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜಯ ಕರ್ನಾಟಕ ಆಟೋ ಸಂಘಟನೆಯ ಬೆಂಗಳೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ರವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೈ ಭಾರತ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕರ್ನಾಟಕ ರಾಜ್ಯ ಖಾಸಗಿ ಸಾಲ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರವಿಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನಿಮ್ಗೆ ಅವಾಗಿಂದ ಹೇಳ್ದಂಗೆ ಇದೊಂದು ಶತಮಾನೋತ್ಸವ ಜನ್ಮದಿನ. ಇದರ ಒಂದು ಹೆಸರು ಸದಾ ನೆನಪಲ್ಲಿ ಉಳಿಯುವ ಹಾಗೆ ಇವತ್ತು ಒಂದು, ಯಾಕೆಂತಂದ್ರೆ ಆರೋಗ್ಯವೇ ಭಾಗ್ಯ. ನಮ್ಮ ಡಾಕ್ಟರು ಪ್ರತಿ ಸರಿ ಇವತ್ತು ನೀವು ಮಲ್ಲೇಶ್ವರದ ಯಾವುದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋದ್ರೆ ಅದು ನಮ್ಗೆ ಮೊದಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದ್ರೆ ಏನೋ ಒಂಥರ ತಾಸ್ತಾರ ಇತ್ತಲ್ಲ, ಅದನ್ನು ಮೀರಿ ಒಂದು ಖಾಸಗಿ ಆಸ್ಪತ್ರೆಗಳನ್ನ ಮೀರಿಸುವಂತಹ ಟೆಕ್ನಾಲಜಿಯಲ್ಲಿ ಈ ಒಂದು ಜನರಿಗೆ ಸುಸ್ಥಿರ ಆರೋಗ್ಯವನ್ನು ಕೊಡುವ ನಿಟ್ಟಿನಲ್ಲಿ ಅವರು ಕಾರ್ಯೋನ್ಮುಖರಾಗಿರ್ತು. ಅವರನ್ನ ನಾವು ನಮ್ಮ ದಯವಿಟ್ಟು ಕ್ಷಮಿಸಿ, ನಮ್ಮ ಸಾರಥಿ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರಾಮೇಗೌಡರ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ನಮ್ಮ ಆತ್ಮೀಯರು, ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಬಹಳ ಚಿರಪರಿಚಿತರು ನಮ್ಮ ಗಣೇಶ್ ಕೇಸರ್ಕರ್ ಸರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಸಂಪತ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಆ ನಿಟ್ಟಿನಲ್ಲಿ ನಾವು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಹಾಗೆ ಸಿದ್ದಯ್ಯ ರೆಫರಲ್ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ನಾನು ಕಮ್ಯುನಿಟಿ ಮೆಡಿಸಿನ್ ವಿಭಾಗದಿಂದ ಇವತ್ತು ಆಯೋಜನೆ ಮಾಡಿದ್ದೀವಿ. ಸಾಕಷ್ಟು ಜನ ಅದರ ಪ್ರಯೋಜನವನ್ನು ಪಡ್ಕೊಂಡಿದ್ದೀರಿ. ಇನ್ನೂ ಸಾಕಷ್ಟು ಸಮಯ ಇರುತ್ತೆ, ಅದನ್ನು ನೀವು ಉಪಯೋಗಿಸ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ, ಈಗ ಏನು ಈ ಒಂದು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಈ ನಾಡಿನಲ್ಲಿ ಬದುಕಿದ್ರು, ಅವರದೇ ಆದಂಥ ಒಂದು ಸರ್ಕಾರವನ್ನ ಒಂದು ವಿಶಿಷ್ಟ ರೀತಿಯಲ್ಲಿ ಜನ ತಿರುಗಿ ನೋಡುವಂತೆ ಏನು ಅವರು ಆಡಳಿತವನ್ನ ಕೊಟ್ಟೋದ್ರು. ಆ ಆಡಳಿತದ ನೆನಪಿನಲ್ಲಿ ನಮ್ಮ ನಿಮ್ಮೆಲ್ಲರ ಜನನಾಯಕರು, ನೆಚ್ಚಿನ ಆತ್ಮೀಯರು ಆಗಿರ್ತಕ್ಕಂಥ ಆಟೋ ರಿಕ್ಷಾ ಚಾಲಕರ ಪಾಲಿನ ಮಿತ್ರರು ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರು ಕಳೆದ 22 ವರ್ಷಗಳಿಂದ ಅವರ ಒಂದು ಜನ್ಮ ದಿನಾಂಕದಂದು ಈ ರೀತಿಯ ಉತ್ತಮ ಕಾರ್ಯಗಳನ್ನ, ಇದೊಂದೇ ಕಾರ್ಯಕ್ರಮ ಅಲ್ಲ 4 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಾವ ರೀತಿ ನಾವು ಸಮಾಜವನ್ನು ಮುನ್ನಡೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಮಾರ್ಗದರ್ಶಕರಾಗಿದ್ದಾರೆ ಮಿಕ್ಕಿದವ್ರಿಗೆಲ್ಲರಿಗೂ. ಆ ರೀತಿಯಾಗಿ, ಯಾಕೆಂದ್ರೆ ಮಲ್ಲೇಶ್ವರಂನಲ್ಲಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಅದು ಎಲ್ಲವೂ ಪ್ರಥಮ. ಕೆಲವೊಂದು ದೇಶದಲ್ಲೇ ಪ್ರಥಮ, ಕೆಲವೊಂದು ರಾಜ್ಯದಲ್ಲೇ ಪ್ರಥಮ ಆಗಿದ್ದಾವೆ. ಅದನ್ನು ನಾವೆಲ್ಲ ಕಣ್ಣಾರೆ ಕಾಣ್ತಾ ಇದ್ದೀವಿ. ಹಾಗಾಗಿ ಇಂಥ ಒಬ್ಬ ಜನಮೆಚ್ಚಿದ ನಾಯಕನ ಪಡೆದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಅದೇನು ಅತಿಶಯೋಕ್ತಿ ಅಲ್ಲ ಅಂತ ನಾನು ಹೇಳ್ತೇನೆ. ಹಾಗೆ ಇವತ್ತು ಅಂತ ಒಬ್ಬ ಧೀಮಂತ ನಾಯಕನ ಹುಟ್ಟುಹಬ್ಬದ ದಿನ ಇವತ್ತು ಯಾರು ಪ್ರಾಮಾಣಿಕತೆಯನ್ನು ಮಾಡಿದ್ರು ಚಾಲಕ ವೃತ್ತಿಯಲ್ಲಿ,
ಪ್ರಯಾಣಿಕರು ಬಿಟ್ಟೋಗಿಂತ ವಸ್ತುಗಳನ್ನ ಕೊಟ್ಟಿರ್ತಕ್ಕಂಥದ್ದು ಅಥವಾ ಅವರ ಪ್ರಾಣ ರಕ್ಷಣೆ ಮಾಡಿರ್ತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಉತ್ತಮ ಚಾಲಕ ವೃತ್ತಿಯಲ್ಲಿ ಉತ್ತಮ ಹೆಸರನ್ನ ಮಾಡಿರ್ತಕ್ಕಂಥ ಚಾಲಕರಿಗೆ ಸನ್ಮಾನ ಮಾಡುವ ಮುಖಾಂತರ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯ ಅತಿಥಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ನನ್ನ ಹೆಸರು ಕರಿತೀನಿ, ಅವರುಗಳು ಬರಬೇಕು. ಬಾಬೂರವರು, ಸುಬ್ರಹ್ಮಣ್ಯ ವರ್ಣ ಬಾಬೂರವರು, ಹಾಗೆ ವಾಸಣ್ಣ ಅವರು, ವಾಸು ಅವರು, ಈಶ್ವರ್ ರಾವ್ ಅವರು, ವೆಂಕೋಬರಾವ್ ಅವರು,